ಶಾಂತಿಯುತವಾಗಿ ನೆರವೇರಿದ ಶ್ರೀ ರುದ್ರಮುನೇಶ್ವರ ದೇವಸ್ಥಾನದ ಹುಣಸಿ ಗಿಡದ ಹಣ್ಣಿನ ಹರಾಜು ಮತ್ತು ಜಾತ್ರೆಯ ಬಜಾರ, ತೊಟ್ಟಿಲು, ಕಾಯಿ ಚೀಟಿ ಹರಾಜು ಪ್ರಕ್ರಿಯೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗುದ್ನೇಶ್ವರ ದೇವಸ್ಥಾನ ಕಮಿಟಿಯ 2024-25ನೇ ಸಾಲಿನ ಶ್ರೀ ಗುದ್ನೇಶ್ವರ ದೇವಸ್ಥಾನ ಕಮಿಟಿ ಇವರಿಂದ ನವೆಂಬರ್ 20 ಬುಧವಾರದಂದು ಪಟ್ಟಣದ ಗ್ರಾಮ ಲೆಕ್ಕಾಧಿಕಾರಿ ಕಾರ್ಯಾಲಯ ಚಾವಡಿಯಲ್ಲಿ ದೇವಸ್ಥಾನ ಕಮಿಟಿಯ ಯಥಾ ಸ್ಥಿತಿಯಲ್ಲಿರುವ ಹುಣಸಿಗಿಡದ ಹಣ್ಣಿನ ಹರಾಜು ಮತ್ತು ಜಾತ್ರೆಯ ಬಜಾರ, ತೊಟ್ಟಿಲು, ಕಾಯಿ ಚೀಟಿ ಹರಾಜು ಪ್ರಕ್ರಿಯೆ ಗ್ರೇಡ್ 2 ತಹಸೀಲ್ದಾರ್ ಮುರಳೀಧರ್ ರಾವ್ ಕುಲಕರ್ಣಿ ಮತ್ತು ರಂಗನಾಥ್ ಕಂದಾಯ ನಿರೀಕ್ಷಕರು, ಸುರೇಶ್ ಕ್ಯಾದಗುಂಪಿ ಗ್ರಾಮ ಆಡಳಿತ ಅಧಿಕಾರಿ, ಮಹಮ್ಮದ್ ಸಾಬ್ ವಾಲಿಕಾರ್, ಹುಸೇನ್ ಸಾಬ್ ವಾಲಿಕಾರ್, ಲಕ್ಷ್ಮಣ್ ಕಂಬಳಿ, ಹಿರಿಯ ಮುಖಂಡರಾದ ರಶೀದ್ ಹಣಜಿಗೇರಿ ಇವರ ಸಮ್ಮುಖದಲ್ಲಿ ಹರಾಜು ಪ್ರಕ್ರಿಯೆ ನೆರವೇರಿಸಲಾಯಿತು. ಹರಾಜು ಪ್ರಕ್ರಿಯೆಯು ಬುಧವಾರ ದಿನದಂದು 4 ಗಂಟೆಯಿಂದ ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲದಾರ್ ಮುರಳೀಧರ್ ರಾವ್ ಕುಲಕರ್ಣಿ ಮಾತನಾಡಿ, ಬಂದಂತಹ ಹರಾಜು ಪ್ರಕ್ರಿಯೆಗೆ ಮೊದಲನೆಯದಾಗಿ ಬಜಾರ ಹರಾಜು ಪ್ರಕ್ರಿಯೆಯಲ್ಲಿ ಚಮನ ಸಾಬ್ ವಾಲಿಕಾರ್, ಲಕ್ಷ್ಮಣ ಕಾಳೆ, ಶರಣಪ್ಪ ದೇವಟರ್, ರುದ್ರಯ್ಯ ಇನಾಮ್ದಾರ್ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅಂತಿಮವಾಗಿ ಹರಾಜಿನಲ್ಲಿ 4 ಲಕ್ಷ ರೂಪಾಯಿಗಳಿಗೆ ಲಕ್ಷ್ಮಣ ಕಾಳೆ ಅವರಿಗೆ ಹರಾಜು ಪ್ರಕ್ರಿಯೆ ಮುಕ್ತವಾಯಿತು. ನಂತರ ಕಾಯಿ ಚೀಟಿ ಹರಾಜು ಪ್ರಕ್ರಿಯೆಯಲ್ಲಿ ರುದ್ರಯ್ಯ ಇನಾಮ್ದಾರ್, ವಿರೂಪಾಕ್ಷಯ್ಯ ಕುರ್ತಕೋಟಿ, ರುದ್ರಯ್ಯ ಬಂಡಿ, ಶರಣಪ್ಪ ದೇವಟರ್ ಪಾಲ್ಗೊಂಡಿದ್ದು ಅಂತಿಮವಾಗಿ 58,000 ರೂಪಾಯಿಗಳಿಗೆ ರುದ್ರಯ್ಯ ಬಂಡಿ ಅವರಿಗೆ ಹರಾಜು ಪ್ರಕ್ರಿಯೆ ಮುಕ್ತಾಯವಾಯಿತು. ನಂತರ ಶ್ರೀ ರುದ್ರಮುನೇಶ್ವರ ದೇವಸ್ಥಾನದ ಹುಣಸೆ ಗಿಡದ ಹುಣಸೆಹಣ್ಣು ಹರಾಜು ಪ್ರಕ್ರಿಯೆಯಲ್ಲಿ ಚಮನಸಾಬ್ ವಾಲಿಕಾರ್, ಶರಣಪ್ಪ ದೇವಟರ್, ಮಂಜುನಾಥ ಇನಾಮ್ದಾರ್ ಭಾಗವಹಿಸಿದ್ದು ಅಂತಿಮವಾಗಿ ಹರಾಜು ಪ್ರಕ್ರಿಯೆಯು ಚಮನ್ ಸಾಬ್ ವಾಲೇಕಾರ್ ಅವರಿಗೆ 1 ಲಕ್ಷ ರೂಪಾಯಿಗೆ ಮುಕ್ತವಾಯಿತು. ಜಾತ್ರೆಯ ತೊಟ್ಟಿಲ ಹರಾಜು ಪ್ರಕ್ರಿಯೆಯಲ್ಲಿ ಮಲ್ಲಯ್ಯ ಹುಣಸಿಮರದ, ರುದ್ರಯ್ಯ ಇನಾಮ್ದಾರ್, ಬಸವರಾಜ್ ದೇವರೆಡ್ಡಿ ಬೆಟಗೇರಿ, ಅಶೋಕ್ ಮಾರುತಿ ಇಂಗನಹಳ್ಳಿ, ಗುರುನಾಥ್, ಪರಶುರಾಮ್ ಪಾಲ್ಗೊಂಡಿದ್ದರು. ತೊಟ್ಟಿಲು ಹರಾಜು ಪ್ರಕ್ರಿಯೆಯಲ್ಲಿ 8 ಲಕ್ಷ ರೂಪಾಯಿಗೆ ಅಶೋಕ್ ಮಾರುತಿ ಇಂಗನಹಳ್ಳಿ ಇವರಿಗೆ ಹರಾಜು ಪ್ರಕ್ರಿಯೆ ಮುಗಿಯಿತು. ಹರಾಜು ಪ್ರಕ್ರಿಯೆಯಲ್ಲಿ ಅನೇಕ ಜನರು ಭಾಗವಹಿಸಿದ್ದು, ಹರಾಜು ಪ್ರಕ್ರಿಯೆಯು ಅತ್ಯಂತ ಶಾಂತಿಯುತವಾಗಿ ಮತ್ತು ಸೌಮ್ಯತೆಯಿಂದ ನ್ಯಾಯಬದ್ಧವಾಗಿ ನೆರವೇರಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹರಾಜು ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಮಹೋತ್ಸವ ಅಂಗವಾಗಿ ಇವತ್ತಿನ ದಿವಸ ದಿನಾಂಕ 20/11/2024 ಇವತ್ತಿನ ದಿವಸ ಹರಾಜು ಪ್ರಕ್ರಿಯೆಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸದರಿ ಒಂದು ಹರಾಜು ಪ್ರಕ್ರಿಯೆಗೆ ಭಾಗವಹಿಸಿ ಹಾಗೂ ಈ ಒಂದು ಹರಾಜು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕುಕನೂರು ಹಾಗೂ ಕುಕನೂರಿನ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಬಿಡ್ದಾರರು ಹಾಗೂ ಎಲ್ಲರನ್ನು ಈ ಒಂದು ಹರಾಜು ಪ್ರಕ್ರಿಯೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಹರಾಜಿನ ಅಧ್ಯಕ್ಷತೆಯನ್ನು ಮಾನ್ಯ ಮುರಳೀಧರ್ ಸರ್, ಗ್ರೇಡ್ 2 ತಹಸೀಲ್ದಾರರು ಕುಕನೂರು ಇವರು ವಹಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಾಗೂ ನಮ್ಮ ಕಂದಾಯ ನಿರೀಕ್ಷಕರಾದಂಥ ರಂಗನಾಥ್ ಸರ್ ಅವರು ಅತಿಥಿಗಳಾಗಿ ವಹಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಒಟ್ಟು 4 ಹಂತಗಳಿದ್ದು, ಒಂದು ಬಜಾರ, 2ನೇದು ಕಾಯಿ ಚೀಟಿ, 3ನೇದು ಹುಣಸೆ ಮರ, 4ನೇದು ತೊಟ್ಟಿಲು. ಈಗ ಪ್ರಥಮವಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಸಮ್ಮುಖದಿಂದ ಬಜಾರ ಹರಾಜು ಪ್ರಕ್ರಿಯೆ ಚಾಲೂ ಆಗುತ್ತಾ. ಅವರು ಈ ಒಂದು ಹರಾಜಿನಲ್ಲಿ ಭಾಗವಹಿಸಿದ ಬಜಾರ ಹರಾಜು ಲಕ್ಷ್ಮಣ ಕಾಳೆ ಇವರ ಹೆಸರಲ್ಲಿ 4 ಲಕ್ಷ ರೂಪಾಯಿಗೆ ಹರಾಜು ಕೊನೆಯದಾಗಿ ಮುಕ್ತಾಯವಾಗಿರುತ್ತದೆ. ರುದ್ರಯ್ಯ ಬಂಡಿ ಹುಣಸಿ ಮರ ಇವರಿಗೆ ಹುಣಸಿ ಮರದ್ದು 1 ಲಕ್ಷ ರೂಪಾಯಿ, ಮತ್ತು ರುದ್ರಯ್ಯ ಬಂಡಿ ಕಾಯಿ ಚೀಟಿ ಇವರಿಗೆ 58,000 ರೂಪಾಯಿ, ಚಮಲ್ ಸಾಬ್ ವಾಲಿಕಾರ್ ಇವರಿಗೆ 1 ಲಕ್ಷ ರೂಪಾಯಿ ಮಾವಿನ ಹುಣಸಿ ಗಿಡದ್ದು. ತೊಟ್ಟೆಲ ಹರಾಜಿನಲ್ಲಿ ಅಶೋಕ್ ಮಾರುತಿ ಇವರಿಗೆ 8 ಲಕ್ಷ ರೂಪಾಯಿ ಹರಾಜು ಪ್ರಕ್ರಿಯೆ ಪೂರ್ಣಗೊಂಡಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಓಕೆ ಸರ್, ಕೊಂದರು